ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಕಾರ್ಯಾಲಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಇಲಾಖೆ ಸನ್ಮಾನ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಮುಖ್ಯ ಕಾರ್ಯದರ್ಶಿಗಳಿದ್ದಾರೆ. ಇನ್ನೊಂದು ಕಾರ್ಯಕ್ರಮದಲ್ಲಿ ಇರೋದ್ರಿಂದ ಆ ಕಾರ್ಯಕ್ರಮ ಮುಗಿಸ್ಕೊಂಡು ಬರುವಷ್ಟು ಕಾರ್ಯಕ್ರಮ ಪ್ರಾರಂಭ ಮಾಡಲಿಕ್ಕೆ ಒಂದು ಸೂಚನೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮವನ್ನ ಭಕ್ತಿ ಗೀತೆಯೊಂದಿಗೆ ವಿನಾಯಕ ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯ ಸಿದ್ಧಿ ಪೂರ್ಣಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ. ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನೆ ಸಿದ್ಧಿ ಪೂರ್ಣಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ. ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯೆ ಸಿದ್ಧಿ ಪೂರ್ಣಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ. ಅದೇ ರೀತಿಯಾಗಿ ಕಾರ್ಯಕ್ರಮದ ಇನ್ನೂರು ಮುಖ್ಯ ಅತಿಥಿಗಳಾಗಿ ಶ್ರೀಯುತ ವಿಜಯಕುಮಾರ್ ಅದೂರ್ ಸಾಹೇಬ್ರ ಆಗಮಿಸಿದ್ದಾರೆ. ನಮ್ಮ ಉಪಾಧ್ಯಕ್ಷರು ಅವರು ಸಹಿತ ಹೃತ್ಪೂರ್ವಕವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮದ ಸಾಹೇಬರಿಗೆ ಶ್ರೀಯುತ ವೈದ್ಯ ಸಾಹೇಬರು ಸ್ವಾಗತ ಮತ್ತು ಮಾಲಾರ್ಪಣೆ ಮಾಡಿ ಮಾಡಬೇಕಂತ ವಿನಂತಿ ಮಾಡ್ತಾರೆ. ಸ್ವಲ್ಪ ಲೇಟ್ ಆಗಿತ್ತು. ಕಾರ್ಯಕ್ರಮದ ಒಂದು ಜೋರಾದ ಚಪ್ಪಾಳೆ ಮುಖ್ಯ ಕಾರ್ಯಾಧಿಕಾರಿಗಳಿಂದ ಮತ್ತು ಜಿಲ್ಲಾ ನೀರು ಸಮಿತಿ ಅಧ್ಯಕ್ಷರಾದಂತಹ ಸಿಒ ಸಾಹೇಬರಿಂದ ಒಂದು ಸನ್ಮಾನ ಇವತ್ತು ನೆರವೇರ್ತಾ ಇದೆ. ಅತ್ಯಂತ ಪ್ರೀತಿಪೂರ್ವಕವಾಗಿ ಒಂದು ಸನ್ಮಾನ ಮಾಡಿ ಅವರನ್ನ ಕೊಡುಗೆ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಇವತ್ತು ರಿಟೈರ್ಮೆಂಟ್ ಸೆರೆಮನಿಗೂ ಕೇಳಿಬಿಡುವಂಥ ನಮ್ಮ ಬಹಳ ಪ್ರೀತಿಯ ಶ್ರೀ ಬಸವರಾಜ ಕುಂಬಾರ್ ಅವರು ನಮ್ಮ ಡಬ್ಲ್ಯೂ ಆಡೋದು. ಆ್ಯಕ್ಚುಲಿ ಅವ್ರ ಜೊತೆ ನಾವು ಫಸ್ಟ್ ಟೈಮ್ ಕೆಲಸ ಮಾಡಿದ್ದೀವಿ, ಲಾಸ್ಟ್ 2 ವರ್ಷದಿಂದ ಕೆಲಸ ಮಾಡಿದ್ದೀವಿ. ಸೊ ಅವರಿಗೆ ಮತ್ತು ಅವರ ಪತ್ನಿ ಅವರಿಗೆ, ಅವರ ಮಗಳಿಗೆ, ನಮ್ಮ DS ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳು. ಆ್ಯಕ್ಚುಲಿ ರಿಟೈರ್ಮೆಂಟ್ ಮೂಮೆಂಟ್ ಆಗಿ ಈಗ ನಾವು ರಿಟೈರ್ಮೆಂಟ್ ಕೊಟ್ಟಿದ್ದೀವಿ, ಸೀಟ್ ರಿಟೈರ್ಮೆಂಟ್ ಕೊಟ್ಟಿದ್ದೀವಿ, ಈಗ ನಮ್ಮ ಆಗ್ತಿದ್ದಾರೆ. ಸೊ ಅದು ಬಹಳ ಇಮೋಷನಲ್ ಮೂಮೆಂಟ್ಸ್ ಇರುತ್ತೆ. ಯಾಕಂದ್ರೆ ಅವರು ಬಹಳ ಸೀನಿಯರ್ ಆಫೀಸರ್ಸ್ ಆಗಿದ್ದಾರೆ, ಬಹಳ ಎಕ್ಸ್ಪೀರಿಯನ್ಸ್ ಇರೋದೇ ಆಗ್ತಿಲ್ಲ. ಅವ್ರ ಜೊತೆ ನಾವು ಕೆಲಸ ಮಾಡಿದರೆ ಇನ್ಫ್ಯಾಕ್ಟ್ ನಮಗೆ ಬಹಳ ಥಿಂಗ್ಸ್ ಕಲಿಯೋದಕ್ಕೆ ಆಗುತ್ತೆ. ಅವ್ರ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ, ಮಾತನಾಡ್ತಾರೆ. ಇವನ್ ನನಗೆ ತುಂಬಾ ಬೇರೆ ಬೇರೆ ಫೀಲ್ಡ್ಸ್ ಜೊತೆ ಕೂಡ ಐಡಿಯಾ ಬರುತ್ತೆ. ಕುಂಬಾರ್ ಬಗ್ಗೆ ಹೇಳಿದ್ರೆ obviously ಫಸ್ಟ್ ಆಸ್ ಅನ್ ಇಂಜಿನಿಯರ್ ಅವರು ಟೆಕ್ನಿಕಲಿ ಸೌಂಡ್ ಇದ್ದಾರೆ. ಟೆಕ್ನಿಕಲಿ ಸೌಂಡ್ ಹಿ ಇಸ್ ವೆರಿ ಮಚ್ ಇಂಟೆಲೆಕ್ಚುಯಲ್. ಅವರು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಈಗ ನಮ್ಮ ರೂರಲ್ ಡ್ರಿಂಕಿಂಗ್ ವಾಟರ್ ಅಂಡ್ ಸ್ಯಾನಿಟೇಷನ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೆ. ಅವರಿಗೆ ಅವರ ಇಲಾಖೆ ಬಗ್ಗೆ ಬಹಳ ಐಡಿಯಾ ಇದೆ. ಟೆಕ್ನಿಕಲಿ ಏನು ಮಾಡಬೇಕಾಗಿದೆ ಅದ್ರ ಬಗ್ಗೆ ತುಂಬಾ ಐಡಿಯಾ ಇದೆ. ದಟ್ಸ್ ವೈ ಇಸ್ ಎ ವೆರಿ ಗುಡ್ ಆಫೀಸರ್. ಅವ್ರ ಜೊತೆ ನಾವು 1.5 ವರ್ಷ ಕೆಲಸ ಮಾಡಿದ್ವಿ. ಬಹಳ ಎಕ್ಸ್ಟ್ರೀಮ್ ಆಗಿ ಅವರು ಕೆಲಸ ಮಾಡಿದ್ದಾರೆ. ಐ ಹ್ಯಾವ್ ಫೇತ್ ಆನ್ ಹಿಮ್. ಅವರ ಮೇಲೆ ನಮಗೆ ಭರೋಸಾ ಇತ್ತು. ಯಾಕಂದ್ರೆ ಈ ಕುಂಬಾರ್ ಕೆಲಸ ತಗೊಂಡಿದ್ದಾರೆ ಅಂದ್ರೆ ಖಂಡಿತ ಕೆಲಸ ಕಂಪ್ಲೀಟ್ ಆಗುತ್ತೆ ಮತ್ತೆ ಚೆನ್ನಾಗಿ ಆಗುತ್ತೆ ಅಂತಹ ನಮ್ದು ಅವ್ರ ಮೇಲೆ ಭರೋಸಾ ಇತ್ತು. ಮತ್ತು ಈಗ ನಾವು ನೋಡಿದ್ವಿ ಅವರು ಹೇಳಿದರು ಸರ್ ಇಂಜಿನಿಯರ್ಸ್ ರಿಕಗ್ನಿಷನ್ ಆಗಲ್ಲ, ಆ ತರ ಇಲ್ಲ. ಇಂಜಿನಿಯರ್ಸ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್.
ಓಕೆ, ಯಾವಾಗ ನೀವು ಬಿಲ್ಡಿಂಗ್ ಕಟ್ತೀರಾ, ಎಲೆಕ್ಟ್ರಿಕಲ್ ವೈರಿಂಗ್, ಈ ಎಲ್ಲ ಸಾಮಾನು ನೋಡಿ, ಈ ರೂಮ್ಸ್ ನೀವು ನೋಡಿದ್ರೆ ಎಲ್ಲ ಕಡೆ ದಿಸ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಇಂಜಿನಿಯರ್ಸ್ ಓನ್ಲಿ. ಸೊ ನಿಮ್ಮ ಪ್ರಯತ್ನ ಹಿಂದೆ ನಾವು ಅಸೆಟ್ಸ್ ಕ್ರಿಯೇಟ್ ಮಾಡ್ತೀವಿ, ಒಂದು ಆಪರ್ಚುನಿಟೀಸ್, ಒಂದು ಫೆಸಿಲಿಟೀಸ್ ಸಾರ್ವಜನಿಕರಿಗೆ ಕೊಡ್ತೀವಿ. ಸೊ ನಿಮ್ಮ ಪ್ರೆಸೆನ್ಸ್ ಎಲ್ಲ ಕಡೆ ಇದೆ, ಯು ಆರ್ ಪ್ರೆಸೆಂಟ್ ಎವ್ರಿವೇರ್. ಇನ್ಫ್ಯಾಕ್ಟ್ ನನ್ನ ಫಾದರ್ ಅವರು ಕೂಡ ಡಬಲ್ ಆಗಿ ರಿಟೈರ್ಡ್ ಆಗಿದ್ರು. He was also a civil engineer. He retired in 2022. ಸೊ ನಾವು ಕೂಡ ನೋಡಿದೀವಿ, ಪಾಪ ಬಹಳ ಪ್ರಯತ್ನ ಇರುತ್ತದೆ. ಅಂದರೆ ಅವರು ಕೂಡ ಇಂಜಿನಿಯರಿಂಗ್ ಸ್ಕೇಲ್ ಮತ್ತು ಡ್ರಾಯಿಂಗ್ ಶೀಟ್ ಮತ್ತು ಗ್ರಾಫ್ ಪೇಪರ್ ಇರುತ್ತೆ, ಅವರು ಬಹಳ ನೀಟಾಗಿ ಬಹಳ ಡ್ರಾಯಿಂಗ್ ಮಾಡ್ತಿದ್ರು. ಸೊ ಅದ್ರ ಬಗ್ಗೆ ನಾವು ಬಹಳಷ್ಟು ಚರ್ಚೆ ಮಾಡಿದ್ವಿ ಕುಂಬಾರ್. ಈಗ ನಮ್ಮ ಆಡಿಟ್ ಇಲಾಖೆ ಕುಂಬಾರ್ ಕೂಡ ಹೇಳಿದರು, ಬಹಳ ದೊಡ್ಡ ಇಲಾಖೆ ಇದೆ. ಅಂದರೆ ಈಗ ಕುಡಿಯುವ ನೀರೆಲ್ಲರೂ ಕೊಡುವುದು ಜವಾಬ್ದಾರಿ ಅವ್ರ ಡಿಪಾರ್ಟ್ಮೆಂಟ್ ಇರುತ್ತದೆ. ಸೊ ಇದು ಒಂದು ಬಹಳ ಜವಾಬ್ದಾರಿದು ಕೆಲಸ. ಓಕೆ, ಯಾವುದೇ ತೊಂದರೆ ಸಾರ್ವಜನಿಕರಿಗೆ ಇರಬಾರ್ದು. ಈಗ ಫಾರ್ ಎಕ್ಸಾಂಪಲ್ ಇದು ಬೇಸಿಗೆಗಾಲ ಬಂದಾಗ ಅವ್ರದ್ದು ಜವಾಬ್ದಾರಿ ಜಾಸ್ತಿ. ಈಗ ಎಷ್ಟು ಟ್ಯಾಂಕ್ಸ್ ನಾವು ಫಿಲ್ಅಪ್ ಮಾಡಿದ್ದೀವಿ, ಎಷ್ಟು ಟ್ಯಾಂಕ್ಸ್ ಬಾಕಿ ಇದೆ, ಫಾರ್ ಎಕ್ಸಾಂಪಲ್ ಎಷ್ಟು ಅವಧಿ ತನಕ ನಮ್ಮಲ್ಲಿ ವಾಟರ್ ಅವೈಲಬಿಲಿಟಿ ಇದೆ, ಅದು ಬಹಳ ಹೆಡೆಕ್ ಅಂದ್ರೆ ಜವಾಬ್ದಾರಿದ ಕೆಲಸ, ಬಹಳ ಪ್ರಯತ್ನ ಬೇಕಾಗಿದೆ. ಅದು ಕೂಡ ಅವರು ಬಹಳ ನೀಟಾಗಿ, ಐ ಥಿಂಕ್ ನನ್ನ ಆಬ್ಸರ್ವೇಷನ್ ಪ್ರಕಾರ ನಾವು 1.5 ವರ್ಷ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. 1.5 ವರ್ಷ ಅವರು ಬಹಳ ನೀಟಾಗಿ ಎಲ್ಲ ಥಿಂಗ್ಸ್ ನೋಡ್ಕೊಂಡಿದ್ದರು. ಆಬ್ವಿಯಸ್ಲಿ ಅವರಿಗೆ ಅವರ ಸಂಬಂಧಪಟ್ಟ IWs ಅವರು ಕೂಡ ಸಪೋರ್ಟ್ ಮಾಡಿದರು. ಬಟ್ ಹಿ ಹ್ಯಾಸ್ ಡನ್ ಹಿಸ್ ವರ್ಕ್ ಎಕ್ಸಲೆಂಟ್ಲಿ, ಯಾವುದೇ ಫ್ಲಾ ಇರಲಿಲ್ಲ. ಜೊತೆಗೆ ಈಗ ನೀವು ನೋಡಿದ್ರೆ ಜಲಧಾರ ಪ್ರಾಜೆಕ್ಟ್ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ಜಲಧಾರ ಒಂದು ದೊಡ್ಡ ಪ್ರಾಜೆಕ್ಟ್ ಅದು. ಬಟ್ ನೀವು ಬೇರೆ ಜಿಲ್ಲೆಗಳಿಂದ ನೀವು ಕಂಪೇರ್ ಮಾಡಿದ್ರೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಜಲಧಾರದ ಪ್ರೋಗ್ರೆಸ್ ತುಂಬಾ ಬೆಟರ್ ಇದೆ. ಸೊ ಆಬ್ವಿಯಸ್ಲಿ ದಿಸ್ ಇಸ್ ದ ಕಾಂಟ್ರಿಬ್ಯೂಷನ್, ದಿಸ್ ಕ್ರೆಡಿಟ್ ಗೋಸ್ ಟು ಅವರ್ ಡಬಲ್ ಕುಂಬಾರ್. ಅವರು ಬಹಳ ಸ್ಟಾಫ್ ನಮ್ಮ ಎಲ್ಲ IWs ಕೂಡ. ಮತ್ತು ಅವರು ಬಹಳ ಕಾಮ್ ಪರ್ಸನಾಲಿಟಿ, ಬಹಳ ನೀವು ನೋಡಿದಿರ ಬಹಳ ಪೊಲೈಟ್ ಆದರೆ, ವಿನಮ್ರ ಇದ್ದಾರೆ. ಓಕೆ, ಅವ್ರಿಗೆ ನೋಡಿದ್ರೆ ವಿ ಕ್ಯಾನ್ ನಾಟ್ ಸೇ ಹಿ ಇಸ್ ಗೆಟಿಂಗ್ ರಿಟೈರ್ಡ್, ಹಿ ಲುಕ್ಸ್ ಸೋ ಯಂಗ್. ನೋಡಿ, ಹಾಗೆ ಅವರು ಹೇಳಿದ್ರು ನಾವು ರಿಟೈರ್ಡ್ ಆಗ್ತೀವಿ, ಬಟ್ ನಾವು ಮೈಂಡ್ ಇಂದ ರಿಟೈರ್ಡ್ ಆಗ್ತಾ ಇಲ್ಲ. ಮತ್ತೆ ನಾವು ನೋಡಿದ್ವಿ ಬಹಳ ಹಸುಮುಖ ಚೆಹರಾ. ಅಂದ್ರೆ ನೋಡಿ, ಅವರು ಮುಖ ಮೇಲೆ ದಿಸ್ ಸ್ಮೈಲ್ ವಿಲ್ ಆಲ್ವೇಸ್ ಬಿ ದೇರ್. ಕೆಲವು ಟೈಮ್ ಅವರು ಕೂಡ ಸ್ವಲ್ಪ ಎಕ್ಸೆಸ್ ಆಗ್ತಾರೆ, ಬಟ್ ಇಟ್ಸ್ ಓಕೆ. ಬಟ್ ಓವರ್ ಆಲ್ ಹಿ ಇಸ್ ಎ ವೆರಿ ಚಾರ್ಮಿಂಗ್ ಪರ್ಸನಾಲಿಟಿ. ಓಕೆ, ಬಹಳ ಈಸಿಯಾಗಿ ಕೆಲಸ ಮಾಡ್ತಾರೆ, ಜಾಸ್ತಿ ಟೆನ್ಷನ್ ತಗೊಳ್ಳೋದಿಲ್ಲ, ಬಟ್ ಕೆಲಸ ಮಾಡ್ತಾರೆ. ಇಂಪಾರ್ಟೆಂಟ್ ಚೀಸ್ ಈಸ್ ಕೆಲಸ ಮಾಡಬಹುದು, ಅದು ಅವರು ಮಾಡಿದ್ದಾರೆ ಖಂಡಿತ. ಅಂಡ್ ಬಹಳ ನನಗೆ ಸಂತೋಷ ಇದೆ. ಇನ್ಫ್ಯಾಕ್ಟ್ FSTC ಕನೆಕ್ಷನ್ಸ್ ಕೂಡ ನೋಡಿದ್ರೆ ನಮ್ಮ ಜಿಲ್ಲೆಯಲ್ಲಿ ಬಹಳ ಚೆನ್ನಾಗಿ ನಾವು ಎಲ್ಲರೂ ಮಾಡ್ತಿದ್ದೀರಾ. ನಮ್ಮ IWsಗಳು, ನಮ್ಮ ಡಬಲಿ ಅವರ ಅಧ್ಯಕ್ಷತೆಯಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಈ ವರ್ಷ ನಾವು ಅಪ್ರಿಲಿಂದ ಇಲ್ಲಿವರೆಗೆ ಆಲ್ಮೋಸ್ಟ್ 32,000 FSTC ಕನೆಕ್ಷನ್ಸ್ ಮಾಡಿದ್ದೀವಿ. ಅಂಡ್ ದಿಸ್ ಇಸ್ ದ ಹೈಯೆಸ್ಟ್ ಇನ್ ದ ಸ್ಟೇಟ್. ಸೊ ಇನ್ಫ್ಯಾಕ್ಟ್ ಇದು ಜಲ ಸಂಚಯ ಭಾಗಿದಾರಿ ಇರ್ಬೋದು, ಅಥವಾ ಬೇರೆ ಬೇರೆ ವಾಟರ್ ಬಾಡೀಸ್ದು ಪ್ರಾಜೆಕ್ಟ್ಸ್ ಇರ್ಬೋದು, ಅದರಲ್ಲಿ ಕೂಡ ಅವರು ಬಹಳ ಒಳ್ಳೆ ಪಾರ್ಟಿಸಿಪೇಷನ್ ಮಾಡಿದರು, ಬಹಳ ಇಂಟ್ರೆಸ್ಟ್ ಕೂಡ ತೋರಿಸಿದರು. ಇನ್ಫ್ಯಾಕ್ಟ್ ಜಾಯಿಂಟ್ ಸೆಕ್ರೆಟರಿ ಅವರು ಅವರು ಬಂದಿದ್ರು ಲಾಸ್ಟ್ ಮಂತ್ ಜಲಧಾರ ಕೆಲಸ ನೋಡೋಕ್ಕಾಗಿ, ಅವರು ಒಮ್ಮೆ ನಮಗೆ ಇನ್ಪುಟ್ ಕೊಟ್ಟಿದ್ರು. ಡಬಲ್ ಈಸ್ ವೆರಿ ಗುಡ್, ಈಸ್ ವೆರಿ ಇಂಟೆಲೆಕ್ಚುಯಲ್, ಈಸ್ ಟೆಕ್ನಿಕಲಿ ವೆರಿ ಸೌಂಡ್. ಸೊ ಅವರು ಕೂಡ ನಮ್ಮ ಡಬಲ್ ಇ ಬಗ್ಗೆ ಪ್ರಶ್ನೆ ಮಾಡಿದ್ರು. ಹಿ ಟೋಲ್ಡ್ ಮಿ ಯು ಆರ್ ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಎ ಡಬಲ್ ಇ. ಅದು ಡಬಲ್ ಆಲ್ಸೋ ವೆರಿ ಕರೆಕ್ಟ್. I was very lucky to have him as my double E. Okay. So Kumbar overall is obviously an excellent engineer. Adukkinta important, he is a very good person by heart. Very humble, kind person, one gentleman personality. Okay. ನಿಜವಾದ ಅವರು ಬಹಳ ಜೆಂಟಲ್ಮನ್ ಪರ್ಸನಾಲಿಟಿ ಇದ್ದಾರೆ ಅವರು. ಸೊ ಕುಂಬಾರ್ ಇದು ಲೈಕ್ ಫಸ್ಟ್ ಇನ್ನಿಂಗ್ಸ್, ಲೈಕ್ ನಾವು ಹೇಳ್ತೀವಿ ನಮ್ಮ ಲೈಫ್ ಟಿಲ್ 60 years ಆದ್ಮೇಲೆ ನಮ್ದು ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಆಗುತ್ತೆ, ಫೋರ್ತ್ ರಿಟೈರ್ಮೆಂಟ್ ಲೈಫ್. ಈ ಫೋರ್ತ್ ರಿಟೈರ್ಮೆಂಟ್ ಲೈಫಲ್ಲಿ ಆಬ್ವಿಯಸ್ಲಿ ನಾವು ಟಿಲ್ 60 years ಕೆಲಸ ಮಾಡ್ತೀವಿ. ಭಾಳ ಥಿಂಗ್ಸ್ ಲೈಕ್ ಪ್ರೆಷರ್ ಇರುತ್ತೆ, ಭಾಳ ಸಮಸ್ಯೆ ಇರುತ್ತೆ, ಎಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡಿ ನಾವು ಕೆಲಸ ಮಾಡ್ತೀವಿ. ಸೊ
obviously after say retirement ಆದ್ಮೇಲೆ ನಮಗೆ ಅವಕಾಶ ಸಿಗುತ್ತೆ, ಅಂದರೆ ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿ, ಪ್ಲಸ್ ಕೆಲವು ಪ್ಲೇಸಸ್ ವಿಸಿಟ್ ಮಾಡೋಕ್ಕಾಗಿ ಓಕೆ ಸ್ವಲ್ಪ ಟೈಮ್ ಸಿಗುತ್ತೆ. ಸೊ ಬಹುಶಃ ಐ ಥಿಂಕ್ ಯು ವಿಲ್ ಬಿ ಎಂಜಾಯಿಂಗ್ ದೀಸ್ ಮೂಮೆಂಟ್ಸ್ ಆಲ್ಸೋ. ಸೊ ಮತಲಬ್ ಅವರು ನಾವು ಕೂಡ ಹೇಳಿದ್ದೀವಿ, he is also an asset of our department. Okay, he is an asset. ನನಗೆ ಬಹಳ ಸ್ವಲ್ಪ ನೋವುತ್ತೆ ಇದೆ, ಅವರು ಹೋಗ್ತಾ ಇದ್ದಾರೆ, ಸ್ವಲ್ಪ ಪೇನ್ ಇದೆ ನಮಗೂ ಕೂಡ. ಐ ಆಮ್ ಆಲ್ಸೋ ಫೀಲಿಂಗ್ ವೆರಿ ಇಮೋಷನಲ್, ಅಂದರೆ ಸ್ವಲ್ಪ ದುಃಖ ಇದೆ. ಎ ಪರ್ಸನ್ ಲೈಕ್ ಹಿಮ್, ಅದೇ ನಾವು ಹೇಳಿದ್ದೀವಿ, ನಾಟ್ ಓನ್ಲಿ ಎನ್ ಆಫೀಸರ್, ಈಸ್ ಆಲ್ಸೋ ಎ ವೆರಿ ಗುಡ್ ಪರ್ಸನ್. ದ್ಯಾಟ್ ಈಸ್ ಇಂಪಾರ್ಟೆಂಟ್. ಒಂದು ಒಳ್ಳೆ ಮನುಷ್ಯ, ಒಂದು ಒಳ್ಳೆ ಪರ್ಸನಾಲಿಟಿ. ಸೊ ಕುಂಬಾರ್, wish you all the best, wish you a very happy and healthy post-retirement life. ಜೊತೆಗೆ ಅವರ ಕುಟುಂಬಗಳಿಗೆ ನಾವು ಕೂಡ ಧನ್ಯವಾದ ಹೇಳಲು ಇಷ್ಟಪಡ್ತೀನಿ. ಬಿಕಾಸ್ ಆಸ್ ಅನ್ ಆಫೀಸರ್ ನಾವು ಆಫೀಸ್ ಬಂದು ಕೆಲಸ ಮಾಡ್ತೀವಿ, ನಮಗೆ ಅಧಿಕಾರಿಗಳು ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಬಟ್ ಮನೆಯಲ್ಲಿ ನಮ್ಮ ಧರ್ಮಪತ್ನಿ, ನಮ್ಮ ಮಗಳು ಅವರು ಸಪೋರ್ಟ್ ಮಾಡ್ತಾರೆ. ಸೊ ಫ್ಯಾಮಿಲಿ ಸಪೋರ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ಇದೆ. 16 ವರ್ಷ ಪಾಪ ನೋಡಿ ಅವರು ಸಪೋರ್ಟ್ ಮಾಡ್ತಾರೆ. ಲಾಸ್ಟ್ 5 days ಇದೆ ನಾವು ಆಲ್ಮೋಸ್ಟ್ ಆಸ್ ಎ ಟೀಮ್, ಆಲ್ಮೋಸ್ಟ್ ಲಾಸ್ಟ್ 26, 27, 28, 29, 20 ಲಾಸ್ಟ್ 5 days ಇದೆ ನಾವು ಇಬ್ಬರು ಜನ ಇಡೀ ಐ ಥಿಂಕ್ 65 ವಿಲೇಜಸ್ ಇಡೀ ನಮ್ಮ ಜಿಲ್ಲೆಯಲ್ಲಿ ಭೇಟಿ ಮಾಡಿದ್ದೀವಿ. ಸೊ ಅವ್ರ ಜೊತೆ ನಾವು ಇಬ್ಬರು ಜನ ಕುತ್ಕೊಂಡು ಮತ್ತೆ ಬಹಳ ಒಳ್ಳೆ ಟೈಮ್ ಆಗಿತ್ತು. ಲಾಸ್ಟ್ ಮೊಮೆಂಟ್ ಸ್ಮೈಲ್ ಬಹಳ ಎಂಜಾಯ್ ಮಾಡಿದ್ದೀವಿ. ಸೊ ಇಟ್ಸ್ ಅ ಮೊಮೆರಬಲ್ ಮೊಮೆಂಟ್. ಓಕೆ, ಸೊ ತುಂಬಾ ಆಬ್ವಿಯಸ್ಲಿ ಇದು ರಿಟೈರ್ಮೆಂಟ್ ಮೂಮೆಂಟ್ ಇದೆ, ಇಮೋಷನಲ್ ಮೂಮೆಂಟ್ ಇದೆ, ಖುಷಿ ಇದೆ. ಅಂದರೆ ಆಬ್ವಿಯಸ್ಲಿ ನಮಗೆ ಟೈಮ್ ಸಿಗುತ್ತೆ ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಬಟ್ ಆಬ್ವಿಯಸ್ಲಿ ನಾವು 31 ವರ್ಷ ಇಡೀ ಕೆಲಸ ಮಾಡ್ತೀವಿ. ಸೊ ರಿಟೈರ್ಮೆಂಟ್ ಆದ ನಂತರ ಅದನ್ನು ಕೂಡ ಲೈಕ್ ಬಿಟ್ಟುವಾಗ ಟೈಮಲ್ಲಿ ಸ್ವಲ್ಪ ನೋವು ಇರುತ್ತೆ, ಎಮೋಷನಲ್ ಇರುತ್ತೆ. ಬಟ್ ವಿ ಶುಡ್ ಎಂಜಾಯ್ ದಿಸ್ ಲೈಫ್, ಪೋಸ್ಟ್ ರಿಟೈರ್ಮೆಂಟ್ ಲೈಫ್, ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್ ಕುಂಬಾರ್. ವಿಶ್ ಎ ವೆರಿ ಹ್ಯಾಪಿ ಆ್ಯಂಡ್ ಹೆಲ್ದಿ ಲೈಫ್ ಟು ಯು ಮತ್ತು ನಮ್ಮ ಕುಟುಂಬ ಕೂಡ. ಓಕೆ, ಮತ್ತು ವಿ ಆರ್ ಆಲ್ವೇಸ್ ದೇರ್ ಟು ಸಪೋರ್ಟ್ ಯು. ಏನಾದರೂ ಎನಿ ಹೆಲ್ಪ್ ಬೇಕಾದರೆ ನಮ್ಮ ಕಡೆಯಿಂದ ದಯವಿಟ್ಟು ನಮಗೆ ಹೇಳಿ. ವಿ ಆಲ್ ವಿಲ್ ಸಪೋರ್ಟ್ ಯು. ವಿಶ್ ಯು ಆಲ್ ಎ ವೆರಿ ಹ್ಯಾಪಿ ಲೈಫ್. ಥ್ಯಾಂಕ್ ಯು ಸೋ ಮಚ್.